ರಾಜ್ಯ ಶಿಕ್ಷಣ ನೀತಿ ಜಾರಿ ಅಂತಿಮಗೊಳಿಸಲು ಮುಂದಾಯ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಎನ್ಇಪಿ ಬದಲು ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಶಿಕ್ಷಣ ನೀತಿ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ರಾಜ್ಯ ಶಿಕ್ಷಣ ನೀತಿ ಆಯೋಗದ ಅಂತಿಮ ವರದಿ ಪರಾಮರ್ಶೆ ನಡೀತಾ ಇದೆ. ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಪರಾಮರ್ಶೆ ಬಳಿಕ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಮುಂದಿನ ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮೊದಲೇ ಎಸ್ಸಿಪಿ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಈಗ ಸರ್ಕಾರ ಮುಂದಾಗಿರೋದು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈ ಒಂದು ಆಯೋಗವನ್ನು ರಚನೆ ಮಾಡಲಾಗಿತ್ತು. 2023 ಅಕ್ಟೋಬರ್ 11ರಂದು ಈ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಶಿಕ್ಷಣ ತಜ್ಞ ಪ್ರೊಫೆಸರ್ ಸುಖದೇವ್ ತೋರಟ್ ನೇತೃತ್ವದ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಮೇನಲ್ಲಿ ಮಧ್ಯಂತರ ವರದಿಯನ್ನ ಈ ಕಮಿಟಿ ಸಲ್ಲಿಕೆಯನ್ನ ಮಾಡಿತ್ತು. 2025 ಆಗಸ್ಟ್ 9ರಂದು ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಎರಡೂ ವರದಿ ಆಧರಿಸಿ ರಾಜ್ಯ ಶಿಕ್ಷಣ ನೀತಿಗೆ ರಾಜ್ಯ ಸರ್ಕಾರ ಈಗ ಪ್ಲಾನ್ ಅನ್ನು ಮಾಡಿದೆ. ಇವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರೆ. ಈ ರಾಜ್ಯ ಶಿಕ್ಷಣ ನೀತಿ ಏನು ನೋಡಿ, ಎನ್ಇಪಿ 2020 ಮಾರ್ಗಸೂಚಿಗಳೊಂದಿಗೆ ಸ್ಥಳೀಯತೆಗೆ ಆದ್ಯತೆಯನ್ನ ನೀಡಲಾಗಿದೆ. ನೋಡಿ, ಎನ್ಇಪಿ ಮತ್ತು ಎಸ್ಸಿಪಿಗೆ ಇರುವಂತ ವ್ಯತ್ಯಾಸ ಏನು ಅಂತ. ಎನ್ಇಪಿ 3 ಭಾಷಾ ಸೂತ್ರವನ್ನ ಉತ್ತೇಜನ ಕೊಡುತ್ತೆ. ಇದು ಎಸ್ಸಿಪಿ ದ್ವಿಭಾಷಾ ನೀತಿಗೆ ಉತ್ತೇಜನವನ್ನ ನೀಡುತ್ತೆ. ಇನ್ನು ಎನ್ಇಪಿ ಹಿಂದಿ, ಇಂಗ್ಲಿಷ್ ಪ್ರಾದೇಶಿಕ ಭಾಷೆಗೆ ಉತ್ತೇಜನವನ್ನ ನೀಡುತ್ತೆ. ಎಸ್ಸಿಪಿ ದೇಶಿಕ ಭಾಷೆ ಇಂಗ್ಲಿಷ್ಗೆ ಹೆಚ್ಚು ಉತ್ತೇಜನವನ್ನ ಕೊಡೋದು. ಎನ್ಇಪಿ 3, 5, 8ನೇ ತರಗತಿಗಳಿಗೆ ಬೋರ್ಡ್ ಪರೀಕ್ಷೆ ಇರುತ್ತೆ. ಎಸ್ಸಿಪಿಯಲ್ಲಿ ಆಗಿರಲ್ಲ. ಪ್ರಾಥಮಿಕ ಹಂತದಲ್ಲಿ ಪರೀಕ್ಷೆಗೆ ವಿರೋಧ ಇದೆ. ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಬೆಂಬಲ ಇದೆ ಎನ್ಇಪಿಯಲ್ಲಿ. ಆದರೆ ಎಸ್ಸಿಪಿಯಲ್ಲಿ 11, 12ನೇ ತರಗತಿ ಅಂಕಗಳ ಮೇಲೆ ಪ್ರವೇಶ ಪರೀಕ್ಷೆ ನಿರ್ಧಾರವಾಗುತ್ತೆ. ಇದು ವ್ಯತ್ಯಾಸ. ಎನ್ಇಪಿ ಮತ್ತು ಎಸ್ಸಿಪಿಗೆ ಇರುವಂತಹ ವ್ಯತ್ಯಾಸ. ಡಿಜಿಟಲ್ ಕಲಿಕೆ, ವೃತ್ತಿಪರ ಶಿಕ್ಷಣಕ್ಕೆ ಗಮನ ಕೊಡ್ತಾರೆ ಎನ್ಇಪಿಯಲ್ಲಿ. ಎಸ್ಸಿಪಿಯಲ್ಲಿ ಸಾಮಾಜಿಕ ನ್ಯಾಯ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತದ್ದು. ದೇಶಾದ್ಯಂತ ಜಾರಿಗೊಳಿಸಲು ಎನ್ಇಪಿಯನ್ನು ರೂಪಿಸಲಾಗಿದೆ. ಎಸ್ಸಿಪಿ ಆ ರೀತಿ ಇರಲ್ಲ. ಸ್ಥಳೀಯ ಅಗತ್ಯಗಳಿಗೆ ತಕ್ಕಂತೆ ಅದನ್ನ ರಾಜ್ಯ ಸರ್ಕಾರ ರೂಪಿಸುತ್ತೆ. ಈ ರೀತಿಯಾಗಿ ಎನ್ಇಪಿ ಮತ್ತು ಎಸ್ಸಿಪಿಗೆ ಇರುವಂತಹ ವ್ಯತ್ಯಾಸ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ನೀತಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಚರ್ಚೆಯಾದ ಬಳಿಕ ಅದನ್ನ ಈಗ ನೀತಿ ಆಯೋಗವನ್ನ ಈಗಾಗಲೇ ಸರ್ಕಾರ ಪರಾಮರ್ಶೆಯನ್ನ ಮಾಡಿದೆ. ಅದಕ್ಕೆ ಕಮಿಟಿ ಕೂಡ ರಚನೆ ಮಾಡಿತ್ತು. ಕಮಿಟಿ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಈಗ ಇವತ್ತು ಆ ನೀತಿಯ ಪರಾಮರ್ಶೆಯನ್ನು ಸಚಿವ ಸಂಪುಟದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ ಒಂದು ನಿರ್ಧಾರಕ್ಕೆ ಬಂದು ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ನೋಡಿ, ಈ ಎನ್ಇಪಿ ಮತ್ತು ಎಸ್ಸಿಪಿ ಇರುವಂತ ವ್ಯತ್ಯಾಸವನ್ನ ನಾವು ನೋಡ್ತಾ ಇದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುರೇಶ್, ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಅದಾದ ಬಳಿಕ ಈ ನೀತಿಯನ್ನ ಘೋಷಣೆ ಮಾಡ್ತಾರಾ? ಏನು ಚರ್ಚೆ ಆಗಬಹುದು? ಯಾವ ನಿರ್ಧಾರಕ್ಕೆ ಬರಬಹುದು? ಸದ್ಯಕ್ಕೆ ಏನ್ ಡೀಟೇಲ್ ಸಿಗ್ತಾ ಇದೆ? ವೀರೇಶ್, ಇವತ್ತಿನ ಕ್ಯಾಬಿನೆಟ್ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಏನು ಎನ್ಇಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇತ್ತು, ಅದರ ಬದಲಾಗಿ ರಾಜ್ಯ ಸರ್ಕಾರ ಅದನ್ನ ಕೈಬಿಟ್ಟು ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ತರಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥದ್ದು. ಇದು ಕಳೆದ 2 ವರ್ಷಗಳಿಂದಲೂ ಕೂಡ ನಡೀತಾ ಇದೆ. ಆದ್ರೆ ಈಗ ಅಂತಿಮವಾಗಿ ಪ್ರೊಫೆಸರ್ ಸುಖದೇವ್ ತೋರಟ್ ಅವರು ಕೊಟ್ಟಿರ್ತಕ್ಕಂತಹ ವರದಿ ಏನಿದೆ, 2 ರಿಪೋರ್ಟ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಒಂದು ಮಧ್ಯಂತರ ವರದಿ, ಮತ್ತೊಂದು ಅಂತಿಮ ವರದಿ. ಎರಡೂ ವರದಿಯನ್ನ ಆಧರಿಸಿ ಇವತ್ತು ಕ್ಯಾಬಿನೆಟ್ ನ ಸಭೆಯಲ್ಲಿ ಆ ವರದಿಗೆ ಸಂಬಂಧಪಟ್ಟಂತೆ ಒಂದು ಪರಾಮರ್ಶೆ ಆಗುತ್ತೆ. ಕಳೆದ ಕ್ಯಾಬಿನೆಟ್ ನ ಸಭೆಯಲ್ಲೂ ಕೂಡ ಈ ಒಂದು ಸ್ಟೇಟ್ ಎಜುಕೇಶನ್ ಪಾಲಿಸಿಯ ಬಗ್ಗೆ ಚರ್ಚೆ ಆಯಿತು. ಆದ್ರೆ ಕೆಲ ಅಂಕಿಅಂಶಗಳು ಸೇರಿದಂತೆ ಮತ್ತೆ ಕೆಲ ಇಲಾಖೆಗಳ ಸಹಭಾಗಿತ್ವದಲ್ಲಿ ಇದು ಚರ್ಚೆ ಆಗಬೇಕಾದಂತಹ ನಿಟ್ಟಿನಲ್ಲಿ ಕಳೆದ ಕ್ಯಾಬಿನೆಟ್ ನಲ್ಲಿ ಕೂಡ ಮುಂದೂಡಿಕೆ ಆಗಿತ್ತು. ಸೊ ಹೀಗಾಗಿ ಇವತ್ತು ನಡೆಯತಕ್ಕಂತಹ ವಿಧಾನಸೌಧದಲ್ಲಿ ನಡೆಯತಕ್ಕಂತಹ ಸಂಜೆ 4 ಗಂಟೆ ಕ್ಯಾಬಿನೆಟ್ ನಲ್ಲಿ ಈ ಒಂದು ವಿಚಾರವನ್ನ ಇವತ್ತು ತೆಗೆದುಕೊಳ್ತಾರೆ. ಈ ಒಂದು ವಿಚಾರ ಪರಾಮರ್ಶೆ ಆಗುತ್ತೆ. ಪರಾಮರ್ಶೆ ಆದ ನಂತರ ಅಧಿಕೃತವಾಗಿ ಇದನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥ ಕಾರಣ ಇಷ್ಟೇನೆ. ಮುಂದಿನ ಶೈಕ್ಷಣಿಕ ವರ್ಷ ಆರಂಭ ಆಗುವುದಕ್ಕೂ ಮುಂಚೆನೇ ಈ ಪಾಲಿಸಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡಬೇಕಾದಂತದ್ದು ರಾಜ್ಯ ಸರ್ಕಾರದ ಮುಂದೆ ಇರತಕ್ಕಂಥದ್ದು. ಈ ಒಂದು ಸ್ಟೇಟ್ ಎಜುಕೇಶನ್ ಪಾಲಿಸಿನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗತ್ತೆ. ನೋಡಿ, ಪ್ರೀ ಪ್ರೈಮರಿ ಹೈಸ್ಕೂಲ್ ಏನಿರುತ್ತೆ, ಪ್ರೀ ಪ್ರೈಮರಿ ಸ್ಕೂಲ್ ಅನ್ನ
2 ವರ್ಷಗಳಿಗೆ ನಿಗದಿ ಮಾಡುವಂತದ್ದು ಪ್ರಿ ಪ್ರೈಮರಿ ಸ್ಕೂಲ್. ಅದಾದ ನಂತರ ಪ್ರೈಮರಿ ಸ್ಕೂಲ್ ಅನ್ನ 8 ವರ್ಷಗಳವರೆಗೆ ನಿಗದಿ ಮಾಡುವಂತದ್ದು, 8 ವರ್ಷಗಳ ಅವಧಿ, ಆ ಒಂದು ಗ್ಯಾಪ್. ಮತ್ತೆ ಏನು ಹೈಸ್ಕೂಲ್ ಏನ್ ಬರುತ್ತೆ, ಹೈಸ್ಕೂಲ್ ಅಂದ್ರೆ 9ನೇ ತರಗತಿಯಿಂದ 12ನೇ ತರಗತಿ ಏನಿದೆ ಅಲ್ಲಿಯವರೆಗೂ ಹೈಸ್ಕೂಲ್, ಅದನ್ನ 4 ವರ್ಷಗಳಿಗೆ ನಿಗದಿ ಮಾಡುವಂತದ್ದು. ಸೊ ಈ ಒಂದು ಮಾರ್ಪಾಟನ್ನ ಮಾಡ್ತಾ ಇರ್ತಕ್ಕಂಥ. ಜೊತೆಗೆ ಈಗ ಏನು 5 ವರ್ಷ 7 ತಿಂಗಳು ಎಜುಕೇಶನ್ ಏನಿತ್ತು ಮಕ್ಕಳು ಸ್ಕೂಲ್ ಜಾಯ್ನಿಂಗ್, ಅದರ ಬದಲಾಗಿ 6 ವರ್ಷಕ್ಕೆ ಸರಿಯಾಗಿ ನಿಗದಿಯನ್ನ ಮಾಡುವಂತಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಈ ಜೊತೆಗೆ ಈ ಒಂದು ಸ್ಟೇಟ್ ಎಜುಕೇಶನ್ ಪಾಲಿಸಿಯ ಮತ್ತೊಂದು ಉದ್ದೇಶ ಇರತಕ್ಕಂಥದ್ದು, ಈ ಒಂದು ವರದಿನಲ್ಲಿ ಇರತಕ್ಕಂತಹ ಅಂಶ ನೋಡೋದಾದ್ರೆ, ವಲಸಿಗ ಮಕ್ಕಳು, ಯಾರು ವಲಸಿಗ ಕಾರ್ಮಿಕರು ಇರ್ತಾರೆ, ಉದಾಹರಣೆ ಚಿಕ್ಕಬಳ್ಳಾಪುರ ಅಥವಾ ಇನ್ನೆಲ್ಲೋ ಉತ್ತರ ಕರ್ನಾಟಕ ಆ ಭಾಗದಿಂದ ಬಂದು ಬೆಂಗಳೂರಲ್ಲಿ ಇರ್ತಾರೆ, ಅಂತಹ ಮಕ್ಕಳಿಗೂ ಕೂಡ ಅವರು, ಯಾಕಂದ್ರೆ ಮಕ್ಕಳನ್ನ ಬಿಟ್ಟು ಜೀವನೋಪಾಯಕ್ಕಾಗಿ ಬೇರೆ ಬೇರೆ ಕಡೆ ಬರ್ತಾ ಇರ್ತಾರೆ. ಸೊ ಹೀಗಾಗಿ ಅಂತವರಿಗೆ ಏನ್ ಮಾಡ್ತಾರೆ, ಒಂದು ವಸತಿ ನಿಲಯಗಳು, ವಸತಿ ಇರ್ತಕ್ಕಂತಹ ಶಾಲೆಗಳನ್ನ ಮಾಡೋದಕ್ಕೆ ಕೂಡ ಈ ಒಂದು ಸ್ಟೇಟ್ ಎಜುಕೇಶನ್ ಪಾಲಿಸಿನಲ್ಲಿ ಮುಂದಾಗಿರ್ತಕ್ಕಂಥದ್ದು, ಪಾಲಿಸಿಯಲ್ಲಿ ಆ ಅಂಶಗಳನ್ನ ಅಳವಡಿಸಿರ್ತಕ್ಕಂಥದ್ದು. ಅಂತಿಮವಾಗಿ ಇವತ್ತು ಕ್ಯಾಬಿನೆಟ್ ನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಬರುತ್ತೆ, ಮತ್ತೆ ಯಥಾವತ್ತಾಗಿ ಪ್ರೊಫೆಸರ್ ಸುಖದೇವ್ ತೋರಟ್ ಅವರ ಒಂದು ವರದಿಯನ್ನ ಅಂಗೀಕಾರ ಮಾಡುತ್ತೋ ಅಥವಾ ಅದಕ್ಕೆ ಏನಾದ್ರು ಮಾರ್ಪಾಟುಗಳನ್ನ ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಡುತ್ತೋ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ವೀರೇಶ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಕಳೆದ ಕ್ಯಾಬಿನೆಟ್ ನಲ್ಲಿ ಕೂಡ ಮುಂದೂಡಿಕೆ ಆಗಿತ್ತು. ಸೊ ಹೀಗಾಗಿ ಇವತ್ತು ನಡೆಯತಕ್ಕಂಥ ವಿಧಾನಸೌಧದಲ್ಲಿ ನಡೆಯತಕ್ಕಂತಹ ಸಂಜೆ 4 ಗಂಟೆ ಕ್ಯಾಬಿನೆಟ್ ನಲ್ಲಿ ಈ ಒಂದು ವಿಚಾರವನ್ನ ಇವತ್ತು ತೆಗೆದುಕೊಳ್ತಾರೆ. ಈ ಒಂದು ವಿಚಾರ ಪರಾಮರ್ಶೆ ಆಗುತ್ತೆ. ಪರಾಮರ್ಶೆ ಆದ ನಂತರ ಅಧಿಕೃತವಾಗಿ ಇದನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥ. ಕಾರಣ ಇಷ್ಟೇನೆ, ಮುಂದಿನ ಶೈಕ್ಷಣಿಕ ವರ್ಷ ಆರಂಭ ಆಗುವುದಕ್ಕೂ ಮುಂಚೆನೇನೆ ಈ ಪಾಲಿಸಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡಬೇಕಾದಂತದ್ದು ರಾಜ್ಯ ಸರ್ಕಾರದ ಮುಂದೆ ಇರತಕ್ಕಂಥದ್ದು. ಈ ಒಂದು ಸ್ಟೇಟ್ ಎಜುಕೇಶನ್ ಪಾಲಿಸಿನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗತ್ತೆ. ನೋಡಿ, ಪ್ರಿ ಪ್ರೈಮರಿ ಹೈಸ್ಕೂಲ್ ಏನಿರುತ್ತೆ, ಪ್ರಿ ಪ್ರೈಮರಿ ಸ್ಕೂಲ್ ಅನ್ನ 2 ವರ್ಷಗಳಿಗೆ ನಿಗದಿ ಮಾಡುವಂತದ್ದು ಪ್ರಿ ಪ್ರೈಮರಿ ಸ್ಕೂಲ್. ಅದಾದ ನಂತರ ಪ್ರೈಮರಿ ಸ್ಕೂಲ್ ಅನ್ನ 8 ವರ್ಷಗಳವರೆಗೆ ನಿಗದಿ ಮಾಡುವಂತದ್ದು, 8 ವರ್ಷಗಳ ಅವಧಿ, ಆ ಒಂದು ಗ್ಯಾಪ್. ಮತ್ತೆ ಏನು ಹೈಸ್ಕೂಲ್ ಏನ್ ಬರುತ್ತೆ, ಹೈಸ್ಕೂಲ್ ಅಂದ್ರೆ 9ನೇ ತರಗತಿಯಿಂದ 12ನೇ ತರಗತಿ ಏನಿದೆ ಅಲ್ಲಿಯವರೆಗೂ ಹೈಸ್ಕೂಲ್, ಅದನ್ನ 4 ವರ್ಷಗಳಿಗೆ ನಿಗದಿ ಮಾಡುವಂತದ್ದು. ಸೊ ಈ ಒಂದು ಮಾರ್ಪಾಟನ್ನ ಮಾಡ್ತಾ ಇರ್ತಕ್ಕಂಥ. ಜೊತೆಗೆ ಈಗ ಏನು 5 ವರ್ಷ 7 ತಿಂಗಳು ಎಜುಕೇಶನ್ ಏನಿತ್ತು ಮಕ್ಕಳು ಸ್ಕೂಲ್ ಜಾಯ್ನಿಂಗ್, ಅದರ ಬದಲಾಗಿ 6 ವರ್ಷಕ್ಕೆ ಸರಿಯಾಗಿ ನಿಗದಿಯನ್ನ ಮಾಡುವಂತಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಈ ಜೊತೆಗೆ ಈ ಒಂದು ಸ್ಟೇಟ್ ಎಜುಕೇಶನ್ ಪಾಲಿಸಿಯ ಮತ್ತೊಂದು ಉದ್ದೇಶ ಇರತಕ್ಕಂಥದ್ದು, ಈ ಒಂದು ವರದಿನಲ್ಲಿ ಇರತಕ್ಕಂತಹ ಅಂಶ ನೋಡೋದಾದ್ರೆ, ವಲಸಿಗ ಮಕ್ಕಳು, ಯಾರು ವಲಸಿಗ ಕಾರ್ಮಿಕರು ಇರ್ತಾರೆ, ಉದಾಹರಣೆ ಚಿಕ್ಕಬಳ್ಳಾಪುರ ಅಥವಾ ಇನ್ನೆಲ್ಲೋ ಉತ್ತರ ಕರ್ನಾಟಕ ಆ ಭಾಗದಿಂದ ಬಂದು ಬೆಂಗಳೂರಲ್ಲಿ ಇರ್ತಾರೆ, ಅಂತಹ ಮಕ್ಕಳಿಗೂ ಕೂಡ ಅವರು, ಯಾಕಂದ್ರೆ ಮಕ್ಕಳನ್ನ ಬಿಟ್ಟು ಜೀವನೋಪಾಯಕ್ಕಾಗಿ ಬೇರೆ ಬೇರೆ ಕಡೆ ಬರ್ತಾ ಇರ್ತಾರೆ. ಸೊ ಹೀಗಾಗಿ ಅಂತವರಿಗೆ ಏನ್ ಮಾಡ್ತಾರೆ, ಒಂದು ವಸತಿ ನಿಲಯಗಳು, ವಸತಿ ಇರ್ತಕ್ಕಂತಹ ಶಾಲೆಗಳನ್ನ ಮಾಡೋದಕ್ಕೆ ಕೂಡ ಈ ಒಂದು ಸ್ಟೇಟ್ ಎಜುಕೇಶನ್ ಪಾಲಿಸಿನಲ್ಲಿ ಮುಂದಾಗಿರ್ತಕ್ಕಂಥದ್ದು, ಪಾಲಿಸಿಯಲ್ಲಿ ಆ ಅಂಶಗಳನ್ನ ಅಳವಡಿಸಿರ್ತಕ್ಕಂಥದ್ದು. ಅಂತಿಮವಾಗಿ ಇವತ್ತು ಕ್ಯಾಬಿನೆಟ್ ನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಬರುತ್ತೆ, ಮತ್ತೆ ಯಥಾವತ್ತಾಗಿ ಪ್ರೊಫೆಸರ್ ಸುಖದೇವ್ ತೋರಟ್ ಅವರ ಒಂದು ವರದಿಯನ್ನ ಅಂಗೀಕಾರ ಮಾಡುತ್ತೋ ಅಥವಾ ಅದಕ್ಕೆ ಏನಾದ್ರು ಮಾರ್ಪಾಟುಗಳನ್ನ ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಡುತ್ತೋ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ವೀರೇಶ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.